ಹಾಯ್ ಅಂತಂದ್ರೆ ನನ್ನ ಹೆಸರು ಕಿರಣ್ ಕುಮಾರ್ ಹೆಜ್ಜೆ ಅಂತ. ನಾನು ಎಲ್ಲರಿಗೂ ಗೊತ್ತಿರಲ್ಲ, ಆದರೂ ಪರವಾಗಿಲ್ಲ. ನೀವು ನಿಜವಾಗ್ಲೂ ಕನ್ನಡಿಗರಾಗಿದ್ದರೆ ಈ ವಿಡಿಯೋನ ನೀವು ನೋಡಲೇಬೇಕಾಗುತ್ತೆ. ಯಾಕಂದರೆ ನಾನಿವತ್ತು ವಿಡಿಯೋ ಮಾಡ್ತಿರೋ ವಿಷಯ ಏನಂದರೆ ಕನ್ನಡಿಗರಿಗೆ ಮತ್ತು ಕರುನಾಡಿಗೆ ಆಗಿರೋ ಅವಮಾನದ ಬಗ್ಗೆ. ಅದು ಏನಂದರೆ, ಬೆಂಗಳೂರು ಜಿಲ್ಲೆಯ ಹಾನಿಕಲ್ ತಾಲೂಕಿನ ಚಂದಾಪುರದಲ್ಲಿ ಮಂಗಳವಾರ ಅದೇ ಊರಿನ KRS ಪಕ್ಷದ ಒಬ್ಬ ಮುಖಂಡರಾದ ಮಹೇಶ್ ಅವರು ಅದೇ ಊರಿನ SBI ಬ್ಯಾಂಕಿನೊಂದರಲ್ಲಿ ಹಣವನ್ನು ಬಿಡಿಸುವ ಉದ್ದೇಶವಾಗಿ ಅದೇ ಊರಿನ SBI ಬ್ಯಾಂಕಿಗೆ ಹೋಗಿರ್ತಾರೆ. ಆ ಬ್ಯಾಂಕಿಗೆ ಹೋಗಿ ತುಂಬ ಹೊತ್ತಿನಿಂದ ಕಾದಿರ್ತಾರೆ ದುಡ್ಡಿನ ಬಿಡಿಸ್ಕೊಳ್ಳೋಕ್ಕೋಸ್ಕರ. ಆದರೂ ಯಾರು ಆ ಕ್ಯಾಶ್ ಕೌಂಟ್ರಲ್ಲಿ ಯಾರೂ ಇರಲ್ಲ, ತುಂಬ ಹೊತ್ತು ಕಾದಿರ್ತಾರೆ. ಅದಕ್ಕೋಸ್ಕರ ಅದೇ ಬ್ಯಾಂಕಿನ ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗಿ ಮಾತನಾಡೋದಕ್ಕೆ ಹೋಗಿರ್ತಾರೆ. ಕೇಳಿರ್ತಾರೆ, ಯಾಕೆ ಸುಮ್ಮನೆ ನಮ್ಮನ್ನು ಹಿಂಗೆ ಕಾಯಿಸ್ತೀರಾ ಅಂತ ಮಹೇಶ್ ಅವರು ಬ್ಯಾಂಕಿನ ಮ್ಯಾನೇಜರ್ ಅವರಿಗೆ ಕೇಳಿರ್ತಾರೆ. ಅದಕ್ಕೆ ಬ್ಯಾಂಕಿನ ಮ್ಯಾನೇಜರ್ ಆದಂತಹ ಪ್ರಿಯಾಂಕಾ ಸಿಂಗ್ ಅವರು ಈ ಉತ್ತರವನ್ನು ಇಂಗ್ಲೀಷ್ನಲ್ಲಿ ಕೊಟ್ಟಿರ್ತಾರೆ. ಅದಕ್ಕೆ ಮಹೇಶ್ ಅವರು ಕೇಳಿರ್ತಾರೆ, ನಮಗೆ ಇಂಗ್ಲೀಷಲ್ಲಿ ಬೇಡ, ಕನ್ನಡದಲ್ಲೇ ನಿಮಗೆ ಉತ್ತರಿಸಿ ಅಂತ ಕೇಳಿರ್ತಾರೆ. ಅದಕ್ಕೆ ಪ್ರಿಯಾಂಕಾ ಅವರು ನಾವು ಕನ್ನಡದಲ್ಲಿ ಯಾಕೆ ಮಾತಾಡಬೇಕು ಅಂತ ಇಂಗ್ಲೀಷ್ನಲ್ಲಿ ಕೇಳಿರ್ತಾರೆ. ಅದಕ್ಕೆ ಮಹೇಶ್ ಅವರು, ಇದು ಕರ್ನಾಟಕ ಆಗಿರೋದ್ರಿಂದ ನೀವು ಕನ್ನಡದಲ್ಲೇ ನಮಗೆ ಉತ್ತರಿಸಬೇಕು ಅಂತ ಕೇಳಿರ್ತಾರೆ. ಇದನ್ನು ನಾನು ಹೇಳಿದ್ರೆ ನಿಮಗೆ ಅರ್ಥ ಆಗಲ್ಲ, ನೀವು ವಿಡಿಯೋನೇ ಹಾಕ್ತೀನಿ ನೋಡಿ. ಇದು ಕರ್ನಾಟಕ ಮೇಡಮ್. ಇಂಡಿಯಾ ಆದ್ರೆ ಈ ಕರ್ನಾಟಕದಲ್ಲಿ ಕನ್ನಡ ಮೈನ್ ಫಸ್ಟ್, ಕನ್ನಡ ಫಸ್ಟ್ ಮೇಡಮ್, ಕನ್ನಡ ಫಸ್ಟ್. ಈಗ ನೀವೇನ್ ಮಾತಾಡ್ತಾ ಇರೋ ತುಂಬಾ ಒಳ್ಳೇದು. ಮಾತಾಡೋದೇ ಇಲ್ವಾ? ಯಾಕೆ ಮಾತಾಡೋದಿಲ್ಲ? ಯಾಕೆ ಹಿಂದಿ ಮಾತಾಡ್ಬೇಕು? ಕನ್ನಡ ಮಾತಾಡ್ಬೇಕಲ್ಲ ಮೇಡಮ್? ಕನ್ನಡ ಮೇಡಮ್. ಮೇಡಮ್ ಇದು ಕರ್ನಾಟಕ, ಇದು ಕರ್ನಾಟಕ ಮೇಡಮ್. ಚೇರ್ಮನ್ ಮಾತಾಡಂಗಿಲ್ಲ, ಇದು RBI ರೂಲ್ ಇದೆ. ಆ ಸ್ಟೇಟ್ಗಳಲ್ಲಿ ಆ ಭಾಷೆ ಮಾತಾಡಬೇಕು. ನೀವು ಮ್ಯಾನೇಜರ್ ಆದ್ರೆ ಯಾಕೆ ಮಾತಾಡ್ಬಾರ್ದ ಸರ್? ದಯವಿಟ್ಟು ಮಾತಾಡ್ಬೇಡಿ ಮೇಡಮ್. ಒಂದು ನಿಮಿಷ, ಕನ್ನಡನೇ ಬರಲ್ಲ? ಇರಿ ಸರ್, ಮಾತಾಡಿ ಮೇಡಮ್. ನೀವು ಮಾತಾಡಲ್ಲ ಮೇಡಮ್? ಸೂಪರ್. ನೀವು ಬ್ಯಾಂಕ್ಗೆ ನೋಡಿ ವೀಕ್ಷಕರೇ, ಇದು SBI ಬ್ಯಾಂಕು ಚಂದಾಪುರದಲ್ಲಿರುವ SBI ಸೂರ್ಯ ಸಿಟಿ ಬ್ಯಾಕ್ ಸೈಡ್ ಅಲ್ಲಿ. ದಯವಿಟ್ಟು ನೀವು ಇದನ್ನ ಎಲ್ಲರೂ ಎಚ್ಚೆತ್ಕೊಳ್ಳೋಣ. ಕನ್ನಡ ವ್ಯಕ್ತಿಗಳು, ಕನ್ನಡ ನಾವು ಏನಿದ್ರು ಕನ್ನಡಿಗರು, ನಾವು ಒಂದಾಗ್ಲೇಬೇಕು. SBI ಬ್ಯಾಂಕಿಗೆ ನಾವು ಬುದ್ಧಿ ಕೆಲಸನ ಆಯ್ತು ನೋಡೋಣ. ಪ್ಲೀಸ್ ನೀವು ವಿಡಿಯೋ ಮಾಡ್ಕೊಳ್ಳಿ ಮೇಡಮ್, ನೀವು ವಿಡಿಯೋ ಮಾಡಿ ಪ್ಲೀಸ್. ಆಯ್ತು, ನೀವು ಹಿಂದಿ ಕನ್ನಡ ಮಾತಾಡಲ್ಲ ಅಂದ್ರಲ್ಲ, ಕನ್ನಡ ಮಾತಾಡೋದೇ ಇಲ್ಲ. ಓಹೋ, ಸೂಪರ್ ಮೇಡಮ್, ಸೂಪರ್. ನೋಡಿ ವೀಕ್ಷಕರೇ, ಇದು ಮೇಡಮ್ ಮ್ಯಾನೇಜರ್ ಅವರು ಹೇಳಿದ್ದು, ಕನ್ನಡ ನಾನು ಮಾತಾಡೋದೇ ಇಲ್ಲ ಅಂತ. ತುಂಬಾ ಉತ್ತಮ ಬಿಡಿ, ಸೂಪರ್. ಕನ್ನಡ ನೋಡಿದ್ರಲ್ಲ, ಎಷ್ಟು ದುರಹಂಕಾರವಾಗಿ, ಎಷ್ಟು ರ್ಯಾಶ್ ಆಗಿ ನಾನು ಕನ್ನಡ ಮಾತಾಡಲ್ಲ, ಕಡ್ಡಿ ಎರಡು ತುಂಡಾಗಂಗೆ ಹೋಗ್ಬಿಟ್ಲು. ತಿಂತಿರೋ ಕನ್ನಡದ ಅನ್ನ ಕುಡಿತಿರೋ ಕನ್ನಡದ ನೀರು ಎಲ್ಲ ಕರ್ನಾಟಕದ್ದೇ. ಆದರೆ ಮಾತಾಡೋಕೆ ಮಾತ್ರ ಇವರಿಗೆ ಬೇರೆ ಭಾಷೆ ಬೇಕು. ಇವ್ರಿಗೆ ಕನ್ನಡ ನಾನು ಮಾತಾಡಲ್ಲ ಅಂತ ಎಷ್ಟು ಇದ್ರಾಗೆ ರಫಾಗಿ ಹೇಳ್ತಿದ್ದಾಳೆ ನೋಡ್ರಿ. ಅವಳು ಅಂದ್ಕೊಂಡ್ಬಿಟ್ಟಿದ್ದಾಳೆ, ಕರ್ನಾಟಕದಲ್ಲಿ ನನ್ನನ್ನು ಏನು ಮಾಡೋಕ್ಕಾಗಲ್ಲ. ಜನ ಏನಂದರೆ ಅಮ್ಮಮ್ಮ ಅಂದ್ರೆ ಏನು ಮಾಡ್ತಾರೆ, ಸಾರಿ ಕೇಳಿದ್ರೆ ಸುಮ್ಮನೆ ಆಗ್ಬಿಡ್ತಾರೆ. ಇದನ್ನ ಇಟ್ಕೊಂಡು ಅವ್ರು ಬದುಕ್ತಾ ಇರೋದಿಲ್ಲಿ. ಇವಳನ್ನ ಇಷ್ಟೆಲ್ಲ ಕನ್ನಡಕ್ಕೆ ಅವಮಾನ ಮಾಡಿದ್ರು, ಕರ್ನಾಟಕ ಜನತೆಗೆ ಅವಮಾನ ಮಾಡಿದ್ರು, ನಾನು ಕನ್ನಡ ಮಾತಾಡಲ್ಲ ಅಂತ ದುರಹಂಕಾರ ಮಾತಾಡಿದ್ರು, ಸುಮ್ಮನೆ ಬಿಟ್ಟಿದ್ದಾರೆ. ಸುಮ್ಮನೆ ಕನ್ನಡ ಜನ ಬಿಟ್ಟಿದ್ದಾರೆ ಅಂದರೆ ಇವಳು ಹೆಣ್ಣಾಗಿರೋದ್ರಿಂದ. ಇಲ್ಲ ಅಂದಿದ್ರೆ ಹಣ್ಣಾಗೋ ರೇಂಜಿಗೆ ಹೊಡೆದಿರೋರು. ಬೇರೆ ರಾಜ್ಯದಿಂದ ಬಂದು ಕರ್ನಾಟಕದಲ್ಲಿ ಕನ್ನಡ ಕಲ್ತಿರೋರು ಇದ್ದಾರೆ, ಕನ್ನಡ ತಾಯಿಗೆ ನಿಯತ್ತಾಗಿರೋರು ಇದ್ದಾರೆ. ಕನ್ನಡ ಅನ್ನ ತಿಂದು, ಕನ್ನಡ ನೀರು ಕುಡಿದು, ಕನ್ನಡದ ನೀರು ಕುಡಿದು ನಿಯತ್ತಾಗಿರೋರು ಇದ್ದಾರೆ. ಆಮೇಲೆ ಕನ್ನಡ ನೀರು ಕುಡಿದು, ಕನ್ನಡ ಅನ್ನ ತಿಂದು ಹಿಂಗೆ ದುರಹಂಕಾರ ತೋರಿಸೋರು ಇದ್ದಾರೆ. ಇಂಥ ದುರಹಂಕಾರ ತೋರಿಸೋರನ್ನ ಕರ್ನಾಟಕದಿಂದ ಆಚೆ ದೂಕಬೇಕು. ಇವ್ರಿಗೆಲ್ಲ ಬಹಿಷ್ಕಾರ ಹಾಕಬೇಕು. ಆವಾಗಲೇ ಒಂದು ಪಾಠ ಆಗೋದು. ಕರ್ನಾಟಕ ಜನರು ಕನ್ನಡ ರಕ್ಷಣಾ ವೇದಿಕೆಯವರು ಹೋರಾಡ್ತಿದ್ದಾರೆ. ನನ್ನ ಕಡೆಯಿಂದ ಅವ್ರಿಗೊಂದು ಹ್ಯಾಟ್ಸ್ ಆಫು. ಆಮೇಲೆ ಲಾಸ್ಟ್ ಒಂದು 30 ದಿನಗಳ ಹಿಂದೆ ನಾನು ಸೋನು ನಿಗಮ್ ಎಂಬ ಅವನು ಕೂಡ ಕನ್ನಡಕ್ಕೆ ಅವಮಾನ ಮಾಡಿದ್ದ, ಕನ್ನಡಿಗರಿಗೆ ಅವಮಾನ ಮಾಡಿದ್ದ. ಅವನದು ಕೂಡ ನಾನು ವಿಡಿಯೋ ಮಾಡಿದ್ದೆ. ಅದು ಬ್ಯಾನ್ ಮಾಡಬೇಕು ಅಂತ ಎಲ್ಲ ಸುದ್ದಿ ಬಂತು. ಬ್ಯಾನ್ ಮಾಡಿದ್ದಾರೆ ಅಂತ ಅನಿಸುತ್ತೆ, ಬಟ್ ಬ್ಯಾನ್ ಮಾಡಿದ್ದಾರೆ ಅಂತ ನ್ಯೂಸ್ ಕೂಡ ಬಂತು. ಚೇಂಬರಿಂದ ನ್ಯೂಸ್ ಬಂತು, ಬ್ಯಾನ್ ಮಾಡಿದ್ದಾರೆ. ಆದರೆ ಅದನ್ನು ಬ್ಯಾನ್ ಮಾಡಬೇಕು. ಒಬ್ಬ ಕನ್ನಡದ ಒಬ್ಬ ಗಾಯಕಿ ಹತ್ರ
ಇವ್ರನ್ನ ಸೋನು ನಿಗಮ್ನ ಬ್ಯಾನ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ಅವರು ಉತ್ತರನ ಏನು ಹೇಳಿದ್ದಾರೆ ಅಂತ ನೀವೇ ಕೇಳ್ಕೊಂಬನ್ನಿ. ಒಂದು ಕಾಂಟ್ರವರ್ಸಿ ಬಗ್ಗೆ ನಾನು ಮಾತಾಡ್ತಾ ಇರೋದು. ಸೋನು ನಿಗಮ್ ಅವ್ರದ್ದು ಒಂದು ಕಾನ್ಸರ್ಟಲ್ಲೇ ಈ ಒಂದು ಕಾಂಟ್ರವರ್ಸಿ ಆಗುತ್ತೆ. ಕನ್ನಡ ಅಂತಂದು ಕೂಗಿದ್ದಕ್ಕೆ ಅವರು ಪಹಲ್ಗಾಮಲ್ಲಿ ಆಗಿರುವಂತಹ ಒಂದು ದಾಳಿಗೆ ಹೋಲಿಸ್ಬಿಡ್ತಾರೆ. ಸೊ ಅಲ್ಲಿಂದ ಒಂದು ಕಾಂಟ್ರವರ್ಸಿ ಸ್ಟಾರ್ಟ್ ಆಗಿ ಕೊನೆಗೆ ಸೋನು ನಿಗಮ್ ಅವ್ರನ್ನ ಸ್ಯಾಂಡಲ್ವುಡ್ಡಿಂದ ಬ್ಯಾನ್ ಮಾಡಬೇಕು ಅಂತ ಒಂದು ನಿರ್ಧಾರ ತಗೊಳ್ತಾರೆ. ಆಮೇಲೆ ಸೋನು ನಿಗಮ್ ಅವ್ರು ಸಾರಿ ಕೇಳ್ತಾರೆ. ಸೊ ಇವಾಗ ಅಲ್ಲಿ ನಿಂತಿದೆ. ಸೊ ಇದೆಲ್ಲ ನೋಡ್ತಾ ಹೋದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನೀವು ಇದ್ರ ಬಗ್ಗೆ, ಈ ಕಾಂಟ್ರವರ್ಸಿ ಬಗ್ಗೆ ನೀವೇನು ಹೇಳಕ್ ಇಷ್ಟಪಡ್ತೀರಾ ಅಂತ? ಈ ಕಾಂಟ್ರವರ್ಸಿ ಬಗ್ಗೆ ಏನು ಹೇಳ್ಬೇಕಂದ್ರೆ, ಒಂದು ಏನಂದ್ರೆ ನನ್ನ ತುಂಬಾ ಸ್ಟ್ರಾಂಗ್ ಆದ ನಿಲುವು ಏನಂದ್ರೆ ಯಾವುದನ್ನು ಬ್ಯಾನ್ ಮಾಡಬಾರ್ದು. ಡಿಸಗ್ರಿ ಮಾಡಿ, ನಿಮ್ಮ ಕೋಪವನ್ನು ತಿಳಿಸಿ, ಏನು ಮಾತನಾಡಿ ಅಥವಾ ಮಾತನಾಡಬೇಡಿ, ನೀವು ಬಳಸಬೇಡಿ ಅವ್ರನ್ನ, ಎಲ್ಲವೂ ಓಕೆ. ಒಬ್ಬರನ್ನ ಬ್ಯಾನ್ ಮಾಡೋದು ನನಗೆ ಸರಿ ಅಂತ ಅನ್ಸೋದಿಲ್ಲ. ಯಾವುದೇ ಚಿತ್ರವನ್ನು ಬ್ಯಾನ್ ಮಾಡಬಾರ್ದು, ಕಲಾವಿದ್ರನ್ನು ಬ್ಯಾನ್ ಮಾಡಬಾರ್ದು, ಪುಸ್ತಕವನ್ನು ಬ್ಯಾನ್ ಮಾಡಬಾರ್ದು. ಬ್ಯಾನ್ ಅನ್ನೋದು ನನಗೆ ಅಷ್ಟೊಂದು ಸರಿ ಅಂತ ಅನ್ಸಲ್ಲ. ಆದರೆ ಹ್ಯಾವಿಂಗ್ ಸೆಡ್ ದ್ಯಾಟ್, ಈ ಒಂದು ಕಾರ್ಯಕ್ರಮ ನಾ ಹೇಳಿದ್ನಲ್ಲ, ಒಂದು ಕಾರ್ಯಕ್ರಮದಲ್ಲಿ ಏನೇನೇನೇನೇನೇನೋ ಆಗುತ್ತೆ. ಒಂದೊಂದು ಕಾರ್ಯಕ್ರಮನೂ ಒಂದೊಂದು ಥರ. ನೋಡಿದ್ರ, ಇವನೊಬ್ಬ ಕಲಾವಿದ ಆಗಿರೋದ್ರಿಂದ ಅವನೇನೇ ತಪ್ಪು ಮಾಡಿದ್ರು, ಕರ್ನಾಟಕಕ್ಕೆ ಅವಮಾನ ಮಾಡಿದ್ರು, ಇವನ್ನ ಬ್ಯಾನ್ ಮಾಡಬಾರ್ದಂತೆ. ಇದನ್ನು ಹೇಳಿರೋದು ನಮ್ಮ ಕರ್ನಾಟಕದ ಒಬ್ಬ ಮಹಿಳೆಯವರೇ. ಅವರು ಕೂಡ ಒಬ್ಬರು ಸಂಗೀತ ಗಾಯಕಿ. ಇವರು ಹೇಳ್ತಾರೆ ಅವರನ್ನ ಬ್ಯಾನ್ ಮಾಡಬಾರ್ದಂತೆ. ಕರ್ನಾಟಕ ಅವಮಾನ ಆದರೂ ಅವನಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ, ಒಬ್ಬರು ಅದು ಕರ್ನಾಟಕದ ಮಹಿಳೆಯವರೇ ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ಈಗಿರೋದ್ರಿಂದನೇ ನಮ್ಮ ಕನ್ನಡಕ್ಕೆ ಪದೇ ಪದೇ, ಕರ್ನಾಟಕಕ್ಕೆ ಅವಮಾನ ಆಗ್ತಿರೋದು ಪದೇ ಪದೇ ಇದೇ ಕಾರಣಕ್ಕೆ. ಫಸ್ಟ್ ನಾವು ಒಗ್ಗಟ್ಟಿಲ್ಲ, ನಮ್ಮ ಜನ ಒಗ್ಗಟ್ಟಿದ್ದಿದ್ರೆ ಯಾವತ್ತು ಯಾವನು ಅವನ ಮಾಡ್ತಿರಲಿಲ್ಲ ಕರ್ನಾಟಕಕ್ಕೆ. ಇನ್ಮೇಲೂ ನಾವು ಇದೇ ಥರ ಅವ್ರಿಗೆ ಸಪೋರ್ಟ್ ಅವನು ಏನೇ ಮಾಡಿದ್ರು, ಅವ್ರಿಗೆ ಸಪೋರ್ಟ್ ಮಾಡಿದ್ರು, ಇನ್ನೂ ಹೆಚ್ಚಾಗುತ್ತೆ, ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ಅವಮಾನ ಆಗೋದು ಕರ್ನಾಟಕಕ್ಕೆ ಹೆಚ್ಚಾಗಿ ಹೋಗ್ತಾ ಇರುತ್ತೆ, ಕಮ್ಮಿ ಅಂತೂ ಆಗಲ್ಲ. ಇವನು ಸಂಗೀತ ಗಾಯಕ ಸೋನು ನಿಗಮ್ ಬ್ಯಾನ್ ಆಗಬೇಕು. ಇವಳು ಕೂಡ, ಈ ಪ್ರಿಯಾಂಕಾ ಸಿಂಗ್ ಎಂಬ ಮಹಿಳೆ ಕೂಡ, ಇವಳನ್ನು ಕೂಡ ಬ್ಯಾನ್ ಆಗಬೇಕಂದ್ರೆ ಕರ್ನಾಟಕಕ್ಕೆ ಇವಳು ಕಾಲಿಡಬಾರ್ದು. ಕರ್ನಾಟಕಕ್ಕೆ ಇವಳು ಇನ್ಮೇಲೆ ಕಾಲಿಡಬಾರ್ದು. ಆ ಥರ ಇವ್ರಿಗೆಲ್ಲ ಮಾಡಿದ್ರೆ ಇದು ಒಂದು ಪಾಠ ಆಗೋದು. ಇದನ್ನು ಮಾತಾಡ್ತಿರೋ ತಪ್ಪೇನಾರ ಮಾತಾಡಿದರೆ ನನ್ನ ಕ್ಷಮೆ ಇರಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.